ಎಂಬ ಹೆಸರಿನ ಊರಿತ್ತು. ಅಲ್ಲಿ ಪ್ರಕಾಶ್ ಎಂಬ ವ್ಯಕ್ತಿ ಶಾಂಪೂ ಮಾರಾಟ ಮಾಡೋ ವ್ಯಾಪಾರ ಮಾಡ್ತಾ ಇದ್ದ. ಪ್ರಕಾಶ್ ಶೀಗಕಾಯಿಯನ್ನ ನೆಲ್ಲಿಕಾಯಿ ಜೊತೆ ಸೇರಿಸಿ ಪುಡಿ ಮಾಡ್ತಾ ಇದ್ದ. ತಾನೇ ಈ ಶಾಂಪೂವನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದ. ಅಯ್ಯೋ ಅಣ್ಣ, ನಿಮ್ ಶಾಂಪೂ ಸರಿಯಾಗೇನೆ ಇಲ್ಲ ಅನ್ಸುತ್ತೆ. ನನ್ ಕೂದ್ಲೆಲ್ಲ ಉದುರ್ತಾ ಇದೆ. ಅದಕ್ಕೆ ಅಂತ ನಿಮ್ ಹತ್ರ ನಾನು ಶಾಂಪೂನ ತಗೊಂಡ್ ಹೋಗಿದ್ದೆ. ಆದ್ರೆ ಇದನ್ನ ಯೂಸ್ ಮಾಡಿದ್ಮೇಲೆ ನನ್ ಕೂದ್ಲು ಇನ್ನೂ ಉದುರ್ತಾ ಇದೆ. ಇದು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡುತ್ತೆ, ಯಾಕಂದ್ರೆ ಇದು ಪೂರ್ತಿಯಾಗಿ ಆಯುರ್ವೇದಿಕ್. ಮತ್ತೆ ಆಯುರ್ವೇದಿಕ್ ವಸ್ತುಗಳು ಸ್ವಲ್ಪ ನಿಧಾನ ಕೆಲಸ ಮಾಡುತ್ತೆ, ಆದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬಾಳಕೆ ಬರುತ್ತೆ. ಇರ್ಲಿ ಬಿಡಿ, ಇದ್ರಕ್ಕಿಂತ ಒಳ್ಳೇದೇನಂದ್ರೆ ನಾನ್ ಸಿಟಿಗೆ ಹೋಗಿ ಒಳ್ಳೆ ಶಾಂಪೂ ತಗೊಂಡ್ ಬರ್ತೀನಿ. ಒಂದ್ ವೇಳೆ ಹೀಗೆ ಆದ್ರೆ ನಾನು ಆದಷ್ಟು ಬೇಗ ಬೀದಿಗೆ ಬಂದ್ಬಿಡ್ತೀನಿ. ಯಾವಾಗಿಂದ ಈ ರಮೇಶ್ ಸಿಟಿಯ ಕೆಮಿಕಲ್ ಶಾಂಪೂ ಮಾರೋದಕ್ಕೆ ಶುರು ಮಾಡಿದ್ನೋ ಆಗಿಂದ ನನ್ನ ವ್ಯಾಪಾರ ತೂತಾಗಿರೋ ದೋಣಿ ತರ ಮುಳುಗ್ತಾನೆ ಬರ್ತಾ ಇದೆ. ಪ್ರಕಾಶ್ ತನ್ನ ಅಂಗಡಿಯಿಂದ ರಮೇಶ್ ಅಂಗಡಿಗೆ ಹೋಗ್ತಾನೆ. ಮತ್ತೆ ಅವನಿಗೆ ಹೇಳ್ತಾನೆ, ರಮೇಶ್. ಏನಾಯ್ತು ಸುರೇಶ್? ಅಯ್ಯೋ ಇಲ್ಲ, ನೀನು ಪ್ರಕಾಶ್ ಅಲ್ವಾ? ಮತ್ತೊಂದ್ಸಲ ಕರಿತೀನಿ. ಪ್ರಕಾಶ್, ನೀನ್ ನನ್ನ ಹೆಸರಾಗ ಕೂಗ್ತಾ ಇದ್ಯಾ? ನಾನು ಅನ್ಕೊಂಡೆ ನಾವಿಬ್ರು ಆಟ ಆಡ್ತಾ ಇದೀವಿ ಅಂತ. ನಮ್ಮಿಬ್ರಲ್ಲಿ ಯಾರು ಜೋರಾಗಿ ಒಬ್ರು ಹೆಸರನ್ನ ಒಬ್ರು ಕರೀತಾರೆ ಅಂತ. ನಾವ್ ಆಟ ಆಡ್ತಾ ಇಲ್ವಾ? ಅಯ್ಯೋ, ನೀನಂತೂ ದೊಡ್ಡ ಮುಟ್ಟಾಳ. ನಾನ್ ಸ್ವಲ್ಪ ಮಾತಾಡ್ಬೇಕು ಅಂತ ನಿನ್ನ ಹತ್ರ ಬಂದಿದ್ದು. ಸ್ವಲ್ಪ ಯಾಕೆ, ಪೂರ್ತಿ ಮಾತೆ ಮಾತಾಡು. ನೀನ್ ಯಾವಾಗಿಂದ ಈ ಸಿಟಿ ಶಾಂಪೂನ ಮಾರೋದಕ್ಕೆ ಶುರು ಮಾಡಿದ್ಯೋ ಆಗ್ಲಿಂದ ನನ್ನ ಕೈಯಾರೆ ಮಾಡಿರೋ ಆಯುರ್ವೇದಿಕ್ ಶಾಂಪೂನ ಯಾರು ಖರೀದಿನೇ ಮಾಡ್ತಾ ಇಲ್ಲ ಇಲ್ಲಿ. ಹಾಗಿದ್ರೆ ಕಾಲಿಂದ ಮಾಡೋಕ್ ಶುರು ಮಾಡು, ಯಾರಾದ್ರೂ ತಗೋಬಹುದು. ಏನಾಯ್ತು, ನಗು ಬಂದಿಲ್ವಾ? ನಗ್ದೇರೋ ಅಂತ ಜೋಕೇನಲ್ಲ. ಅಯ್ಯೋ, ತಮಾಷೆ ಮಾಡೋದನ್ನ ನಿಲ್ಸು. ಇದು ಗಂಭೀರವಾದ ವಿಷಯ. ಮತ್ತೀನ್ ತಮಾಷೆ ಮಾಡ್ತಿದ್ಯಲ್ಲ. ನೀನು ಈ ಸಿಟಿಯ ಕೆಮಿಕಲ್ ಶಾಂಪೂ ಮಾರೋದನ್ನ ನಿಲ್ಸು. ಇದರಿಂದ ಜನರಿಗೆ ತೊಂದರೆ ಕೂಡ ಆಗುತ್ತೆ. ಅಲ್ಲ, ಆಯುರ್ವೇದಿಕ್ ಶಾಂಪೂ ಮಾರು, ನಾನ್ ನನ್ನ ಕೈಯಾರೆ ಮಾಡಿ ನಿನ್ ಕೊಡ್ತೀನಿ, ಅದು ಕೂಡ ಅರ್ಧ ದುಡ್ಡಿಗೆ. ನೀವು ಮಾರ್ತಾ ಇರಿ ನಿಮ್ಮ ಆಯುರ್ವೇದಿಕ್ ಶಾಂಪೂನ. ನಾನಂತೂ ಆಯುರ್ವೇದಿಕ್ ಶಾಂಪೂ ಮಾರಲ್ಲ. ನನಗೆ ಸಿಟಿ ಶಾಂಪೂ ಮಾರಿ ಒಳ್ಳೆ ಲಾಭ ಸಿಗ್ತಾ ಇದೆ. ನೀನ್ ಹೋಗು, ತೇಯ್ತಾ ಇರು ಶೀಗೆಕಾಯಿನ ಮತ್ತೆ ನೆಲ್ಲಿಕಾಯಿನ. ಇದನ್ನ ಕೇಳಿಸ್ಕೊಂಡು ಪ್ರಕಾಶ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ಮಾರನೆಯ ದಿನ ಬೆಳಿಗ್ಗೆ ಬೆಟ್ಟದ ಕೆಳಗಡೆ ಇರುವ ನೆಲ್ಲಿಕಾಯಿ ಮರದ ಕೆಳಗಡೆ ನೆಲ್ಲಿಕಾಯಿಗಳನ್ನ ತಗೊಳ್ತಾ ಇರ್ತಾನೆ. ಒಂದ್ ವೇಳೆ ಹೀಗೆ ಆಗ್ತಾ ಹೋದ್ರೆ ನಾನ್ ಮಾಡ್ತಾ ಇರೋ ಕೆಲ್ಸ ನಿಲ್ಲಿಸ್ಬೇಕಾಗುತ್ತೆ. ಆದ್ರೆ ನನಗೆ ಶಾಂಪೂ ತಯಾರು ಮಾಡೋದನ್ನ ಬಿಟ್ಟು ಬೇರೆ ಏನು ಕೆಲ್ಸ ಬರಲ್ವಲ್ಲ. ಅರೆ, ಇದ್ಯಾವ ಸುರಂಗ? ಪ್ರಕಾಶ್ಗೆ ಒಂದು ಗುಹೆ ಕಾಣಿಸುತ್ತೆ. ಆ ಗುಹೆಯಲ್ಲಿ ಏನೋ ಒಂದು ಹೊಳಿತಿರೋದನ್ನ ಅವನು ನೋಡ್ತಾನೆ. ಇದೇನಿದು? ಬಹುಶಃ ಯಾವುದೋ ಚಿನ್ನ ಅಥವಾ ಬೆಳ್ಳಿ ಇರ್ಬೇಕು. ಒಂದ್ ಕೆಲ್ಸ ಮಾಡ್ತೀನಿ, ಹೋಗ್ಬಿಟ್ಟು ನೋಡ್ತೀನಿ. ಪ್ರಕಾಶ್ ಆ ಗುಹೆ ಒಳಗಡೆ ಹೋಗ್ತಾನೆ. ಮತ್ತೆ ಆ ಹೊಳೆಯುತ್ತಿರುವ ವಸ್ತು ಹತ್ರ ಅವನ್ ಹೋಗ್ತಾನೆ. ಅವನ್ ಬಂದ್ ನೋಡಿದಾಗ ಅದು ನೆಲ್ಲಿಕಾಯಿಯ ಒಂದು ಚಿಕ್ಕದಾದ ಗಿಡ ಆಗಿರುತ್ತೆ. ಇದಂತೂ ನಿಜವಾಗ್ಲೂ ವಿಶೇಷವಾದ ನೆಲ್ಲಿಕಾಯಿ ಗಿಡ ಅನ್ಸುತ್ತಲ್ಲ. ಇದನ್ನ ನಾನು ನಮ್ಮ ಮನೆಗೆ ತಗೊಂಡ್ ಹೋಗ್ತೀನಿ. ಮತ್ ಇದನ್ನ ನನ್ನ ಆಯುರ್ವೇದಿಕ್ ಶಾಂಪೂಗೆ ಹಾಕ್ಬಿಟ್ಟು ನೋಡ್ತೀನಿ. ಪ್ರಕಾಶ್ ಆ ಚಿಕ್ಕದಾಗಿರೋ ಗಿಡನ ಎತ್ಕೊಂಡು ಮನೆಗ್ ತಗೊಂಡ್ ಬರ್ತಾನೆ. ಅದರಲ್ಲಿರೋ ಒಂದೆರಡು ನೆಲ್ಲಿಕಾಯಿಗಳನ್ನ ತನ್ನಲ್ಲಿರುವ ಶೀಗಕಾಯಿಗಳ ಜೊತೆ ಸೇರಿಸಿ ಒಂದು ಹೊಸ ಶಾಂಪೂನ ತಯಾರಿ ಮಾಡ್ತಾನೆ. ಅದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಆ ಶಾಂಪೂವನ್ನ ತನ್ನ ಅಂಗಡಿಯಲ್ಲಿ ಮಾರೋಕೆ ಶುರು ಮಾಡ್ತಾನೆ. ಅಯ್ಯೋ ಪ್ರಕಾಶ್ ಅಣ್ಣ, ಇದ್ಯಾವ ಶಾಂಪೂ? ದೂರದಿಂದ ಇಷ್ಟೊಂದು ಹೊಳಿತಾ ಇದೆ. ಇದು ಒಂದು ವಿಶೇಷವಾದ ಶಾಂಪೂ. ಇದರಿಂದ ಯಾವುದೇ ತಲೆ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಈ ಶಾಂಪೂ ಅದನ್ನ ಒಂದೇ ಬಾರಿಗೆ ಎಲ್ಲ ಸರಿ ಮಾಡ್ಬಿಡುತ್ತೆ. ಓ, ನಿಜವಾಗ್ಲೂನಾ? ಇದನ್ನ ನಾನು ಖರೀದಿ ಮಾಡಿದ್ರೆ ನನ್ ತಲೆಯಲ್ಲಿರೋ ಹೇನ್ಗಳೆಲ್ಲ ಹೊರಟು ಹೋಗುತ್ತಾ? ಹಾ, ಯಾಕಿಲ್ಲ, ಖಂಡಿತ ಹೋಗುತ್ತೆ. ನೀವು ತಗೊಂಡ್ ಹೋಗಿ ನೋಡಿ ಒಂದ್ಸಲ. ಮತ್ತೆ ಕೊಡಿ, ನಾನು ಈಗ್ಲೇ ಈ ಶಾಂಪೂವನ್ನ ಖರೀದಿ ಮಾಡ್ತೀನಿ. ಪ್ರಕಾಶ್ ಆ ಶಾಂಪೂವನ್ನ ಒಂದ್ ಚೀಲದಲ್ಲಿ ಹಾಕಿ ಆ ಹೆಂಗಸಿಗೆ ಕೊಡ್ತಾನೆ. ಮತ್ತೆ ಆ ಹೆಂಗಸು ಆ ಶಾಂಪೂವನ್ನ ತಗೊಂಡ್ ಹೋಗಿ ತನ್ನ ತಲೆಗೆ ಹಚ್ಕೊಳ್ತಾಳೆ. ನಾನ್ ಜೋಶಲ್ಲೇನೋ ಹೇಳ್ಬಿಟ್ಟೆ ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ನಂಗೆ ನಿಜವಾಗ್ಲೂ ಗೊತ್ತೇ ಇಲ್ವಲ್ಲ ಈ ಶಾಂಪೂ ಏನ್ ಮಾಡುತ್ತೆ ಅಂತ. ಅಷ್ಟ್ರಲ್ಲೇ ಆ ಹೆಂಗಸು ಪ್ರಕಾಶ್ ಅಂಗಡಿಗೆ ಬರ್ತಾಳೆ. ಅವಳು ತುಂಬಾನೇ ಕೋಪದಲ್ಲಿ ಇರ್ತಾಳೆ. ಅಯ್ಯೋ ದೇವ್ರೆ, ಇವ್ರ ಕೂದ್ಲಿನ ಬಣ್ಣನೇ ಬದಲಾಗಿದೆಯಲ್ಲ. ಇವತ್ ನನ್ ಕತೆ ಮುಗೀತು. ಪ್ರಕಾಶ್, ನನ್ನ ಕ್ಷಮಿಸ್ಬಿಡಿ.
ನಿನ್ನಿಂದ ತುಂಬಾನೇ ಸಹಾಯ ಆಯ್ತು. ಈ ಶಾಂಪೂ ತುಂಬಾ ಚೆನ್ನಾಗಿದೆ. ನಾ ಈ ಶಾಂಪೂನ ತಲೆಗೆ ಹಾಕೊಂಡಾಗ ಅದು ನನ್ನ ತಲೆಯಲ್ಲಿರೋ ಎಲ್ಲ ಹೇನುಗಳನ್ನ ಆಚೆ ಹಾಕ್ತು. ಮತ್ತೆ ನಾನ್ ಏನ್ ಯೋಚನೆ ಮಾಡ್ದೆ ಅಂದ್ರೆ ನನ್ ಕೂದ್ಲು ಕೆಂಪಿದ್ರೆ ನನ್ಗ ಆ ತರ ಇಷ್ಟ ಇತ್ತು. ಮತ್ತೆ ನನ್ ಕೂದ್ಲು ಅಚಾನಕ್ ಆಗಿ ಕೆಂಪ್ ಕಲರ್ ಆಗೋಯ್ತು. ನಿನ್ ಹತ್ರ ಏನೋ ಜಾದು ಶಾಂಪೂ ಇರ್ಬೇಕು ಅನ್ಸುತ್ತೆ. ಹೌದಾ? ನಿಜವಾಗ್ಲೂ ಈ ಶಾಂಪೂ ಜಾದುವಿಂದ? ಯಾಕೆ ನಿನಗ್ ಗೊತ್ತಿರ್ಲಿಲ್ವಾ? ಇಲ್ಲ ಇಲ್ಲ, ನಾನೇ ಮಾಡಿದ್ದಲ್ವಾ, ನನಗೆ ಗೊತ್ತಿರಲ್ಲ. ಹೇಳಿ. ಮತ್ತೆ ಹೇಳಿ, ಈ ಕಲರ್ ಅಲ್ಲಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಒಬ್ಳು ಹೆಂಗ್ಸನ್ನ ಈ ತರ ಹೊಗಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಆದ್ರೆ ನೀವೇ ತಾನೇ. ಅಯ್ಯೋ ಇರ್ಲಿ ಬಿಡಿ, ನನ್ಗೆ ಇನ್ನೊಂದ್ ಶಾಂಪೂ ಕೊಡಿ. ನನ್ ಗಂಡನ್ ಕೂದ್ಲು ಕೂಡ ಕೆಂಪಗೆ ಕಾಣಿಸ್ಬೇಕು. ಪ್ರಕಾಶ್ ಒಂದ್ ಚೀಲದಲ್ಲಿ ಒಂದ್ ಶಾಂಪೂ ಬಾಟಲ್ ನ ಚೀಲದಲ್ಲಿ ಹಾಕೊಡ್ತಾನೆ. ಮತ್ತೆ ಅವನು ತನ್ನ ಮನೆಗ್ ಹೋಗಿ ತನ್ನ ಮನೆ ಮುಂದೆ ಅದನ್ನ ನೆಡ್ತಾನೆ. ಮತ್ತೆ ಸ್ವಲ್ಪ ನೆಲ್ಲಿಕಾಯಿ ತಗೊಂಡು ಶಾಂಪೂ ಮಾಡಕ್ಕೆ ಶುರು ಮಾಡ್ತಾನೆ. ನೋಡುತ್ತಿದ್ದಂತೆ ತನ್ನ ಶಾಂಪೂ ಅಂಗಡಿಯಲ್ಲಿ ತುಂಬಾ ಜನ ಗ್ರಾಹಕರು ಬರಕ್ ಶುರು ಮಾಡ್ತಾರೆ. ಮತ್ತೆ ಅವನ ವ್ಯಾಪಾರ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಪ್ರಕಾಶ್, ಕತ್ತಲೆ. ಕತ್ಲೆನಾ? ಕತ್ಲೆ ಅಂದ್ರೆ ಯಾರು? ನಾನು ಅನ್ಕೊಂಡೆ ನಾವು ವಿರುದ್ಧ ಪದ ಆಟ ಆಡ್ತಾ ಇದೀವಿ ಅಂತ. ಇಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಕ್ಕೆ ಅಂತ ಬಂದಿದ್ದು. ಹಾ ಹೇಳು. ನಾನ್ ಕೇಳೋದಕ್ಕೆ ತಾನೇ ಇಲ್ಲಿ ನಿಂತಿರೋದೀಗ. ನನಗೂ ಕೂಡ ಶಾಂಪೂ ಬೇಕಾಗಿತ್ತು. ಯಾಕಂದ್ರೆ ನೀನು ಬಾಣ್ಲಿ ಅಲ್ವಾ, ಅದಕ್ಕೆ ತಾನೇ. ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬಿಡ. ನಾನು ವಿಶೇಷವಾಗಿ ನಿನಗೋಸ್ಕರ ಒಂದು ಒಳ್ಳೆ ಶಾಂಪೂ ತಯಾರು ಮಾಡಿದ್ದೀನಿ. ಹೌದಾ? ನಿಜನಾ? ಆದ್ರೆ ನೀನು ಅದಕ್ಕೆ 2 ದುಡ್ಡು ಕೊಡ್ಬೇಕಾಗತ್ತೆ. ಯಾಕಂದ್ರೆ ನೀನು ಕೆಮಿಕಲ್ ಶಾಂಪೂ ಮಾರ್ತಾ ಇದ್ದಾಗ ನನಗೆ ತುಂಬಾ ನಷ್ಟ ಆಗ್ತಾ ಇತ್ತು. ನೆನ್ಪಿರ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, ನೀನು ಶಾಂಪೂ ಮಾರೋದ್ನ ಬಿಟ್ಬಿಡು, ಬೇರೆ ಏನಾದ್ರೂ ಮಾರಕ್ ಶುರು ಮಾಡು. ನಿನ್ ಮಾತೇನೋ ಸರಿ ಇದೆ, ನಾನು ಅದೇ ಅನ್ಕೋತಾ ಇದ್ದೆ. ನಾನು ಶಾಂಪೂ ಮಾರೋದ್ನ ಬಿಟ್ಟು ಸಿಟಿ ಸಾಬೂನ್ನ ಮಾರೋಣ ಅಂತ ಅನ್ಕೊಂಡೆ. ಸರಿ ಪ್ರಕಾಶ್, ನೀನ್ ಹೇಳಿದ್ಕೆ ನನಗೆ ಪೂರ್ತಿ ಒಪ್ಪಿಗೆ ಇದೆ. ಸರಿ, ನನಗೆ ಶಾಂಪೂ ಕೊಡು. ಪ್ರಕಾಶ್ ರಮೇಶನ್ಗೆ ಶಾಂಪೂವನ್ನ ಮಾರಾಟ ಮಾಡ್ತಾನೆ. ಮತ್ತೆ ಯೋಚನೆ ಮಾಡ್ತಾನೆ, ಅವನು ಶಾಂಪೂ ಜೊತೆಗೆ ಸಾಬೂನ್ ಕೂಡ ಮಾರಾಟ ಮಾಡ್ಬೇಕು ಅಂತ. ಒಂದ್ ವೇಳೆ ನಾನು ಈ ಜಾದುವಿನ ನೆಲ್ಲಿಕಾಯಿನ ಸಾಬೂನ್ಗೆ ಹಾಕ್ಬಿಟ್ಟು ಮಾರಿದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ ಅನ್ಸುತ್ತೆ. ಮತ್ ನಾನು ಆ ಸಾಬೂನನ್ನ 2 ಪಟ್ಟು ದುಡ್ಡಿಗೆ ಮಾರ್ತೀನಿ, ಮತ್ತೆ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ. ಪ್ರಕಾಶ್, ನಾನ್ ನೋಡ್ತಾ ಇದ್ದೀನಿ ಈ ಊರಲ್ಲಿರೋರ್ ಕೂದ್ಲೆಲ್ಲ ಬಣ್ಣ ಆಗ್ತಾ ಇದೆಯಲ್ಲ. ಆದ್ರೆ ಅವ್ರ ಕತೆ ಏನು? ನನ್ ತರ ಪೇಟ ಹಾಕೊಳ್ಳೋರು. ನೀವು ಚಿಂತೆ ಮಾಡ್ಬೇಡಿ ಮುಖ್ಯಸ್ಥರೇ, ನಾನ್ ನಾಳೆಯಿಂದ ಸಾಬೂನ್ ಕೂಡ ಮಾರಕ್ ಶುರು ಮಾಡ್ತೀನಿ. ಅದರಿಂದ ಶರೀರ ಅಂತೂ ತುಂಬಾ ಸುಂದರವಾಗುತ್ತೆ, ಮತ್ತೆ ವಯಸ್ಸಾಗಿರೋ ಚರ್ಮ ತುಂಬಾ ಚೆನ್ನಾಗಿ ಕಾಂತಿಯುತವಾಗುತ್ತೆ. ಏನು ನಿಜನಾ? ಹಾಗಿದ್ರೆ ಆದಷ್ಟು ಬೇಗ ಆ ಸಾಬೂನ್ ಮಾರಕ್ ಶುರು ಮಾಡಪ್ಪ, ತಡ ಮಾಡ್ಬೇಡ. ಮೊದಲನೇ ಸಾಬೂನು ನಾನೇ ಖರೀದಿ ಮಾಡ್ತೀನಿ. ನಾನ್ ಹೇಗಿದ್ರು ಇನ್ನು ಯುವಕ ಅಷ್ಟೇ ಅಲ್ವಾ, ಆದ್ರೂ ಕೂಡ ನಾನ್ ಮೊದ್ಲು ಆ ಸಾಬೂನ ಖರೀದಿ ಮಾಡ್ತೀನಿ. ಇವತ್ತ ಎಲ್ಲಾ ನೆಲ್ಲಿಕಾಯಿಂದ ಸಾಬೂನ್ ತಯಾರು ಮಾಡ್ತೀನಿ, ಮತ್ತೆ ಇಡೀ ಊರಿಗೆ ಮಾರ್ಬಿಡ್ತೀನಿ. ಮತ್ ನಾನು ಇದನ್ನ ಮಾರಿ ಎಷ್ಟು ದುಡ್ಡು ಮಾಡ್ತೀನಿ ಅಂದ್ರೆ ಇಡೀ ಪೂರ್ತಿ ಜೀವನ ಕೂತ್ಕೊಂಡ್ ತಿನ್ಬೇಕು ಅಷ್ಟೊಂದು. ಪ್ರಕಾಶ್ ಎಲ್ಲಾ ನೆಲ್ಲಿಕಾಯಿ ತಗೊಂಡು ಸಾಬೂನನ್ನ ರೆಡಿ ಮಾಡ್ತಾನೆ. ಮತ್ತೆ ಮಾರನೇ ದಿನ ಊರಲ್ಲಿ ಮಾರಾಟ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಆ ಹೆಂಗ್ಸು ಆ ಅಂಗಡಿಗೆ ಮತ್ತೆ ಬರ್ತಾಳೆ. ಅಯ್ಯೋ ಪ್ರಕಾಶ್ ಅಣ್ಣ, ಇದೇನಿದು? ನೀವು ಸೋಪ್ ಕೂಡ ಮಾರ್ತಾ ಇದ್ದೀರಾ? ಈ ಸೋಪ್ ಕೂಡ ಮ್ಯಾಜಿಕ್ ಆಗಿದೆಯಾ? ಹಾ, ಈ ಸಾಬೂನ್ ಕೂಡ ಜಾದುವಿಂದು. ಇದು ತ್ವಚೆಯನ್ನ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ, ಹೇಗಂದ್ರೆ ಒಳ್ಳೆ ಮಗುವಿನ ತ್ವಚೆ ಇದ್ದ ಹಾಗೆ. ಕೊಡಿ, ಮತ್ತೆ ಆ ಸಾಬೂನ್ ನನಗ್ ಕೊಡಿ. ಅದಕ್ಕೆ ಎಷ್ಟೇ ಬೆಲೆ ಇದ್ರೂ ನಾನ್ ಅದನ್ನ ಖರೀದಿ ಮಾಡ್ತೀನಿ. ಊರಲ್ಲಿರೋ ಎಲ್ಲಾ ಜನರು ಪ್ರಕಾಶ್ ಅಂಗಡಿಯಲ್ಲಿ ಸಾಬೂನನ್ನ ಖರೀದಿ ಮಾಡ್ತಾರೆ. ಒಂದೇ ದಿನದಲ್ಲಿ ಅವನ್ ಮಾಡಿರೋ ಎಲ್ಲಾ ಸೋಪ್ಗಳು ಮಾರಾಟ ಆಗ್ಬಿಡ್ತಾವೆ. ಮಾರನೇ ದಿನ ಬೆಳಿಗ್ಗೆ ಆಗುತ್ತೆ. ಊರಿನ ಮುಖ್ಯಸ್ಥ ಪ್ರಕಾಶ್ ಅಂಗಡಿಗೆ ಬರ್ತಾನೆ. ಅಯ್ಯೋ, ಮುಖ್ಯಸ್ಥರು ನನ್ನ ಅಂಗಡಿಗೆ ಯಾಕೆ ಬಂದ್ರು? ಮತ್ತೆ ಇದಕ್ಕಿದ್ದಾಗ ಇವ್ರ ಕೂದಲು ಇಷ್ಟೊಂದು ಉದ್ದ ಹೇಗಾಯ್ತು? ಪ್ರಕಾಶ್, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನನಗೆ ಸ್ನಾನ ಮಾಡಕ್ಕೆ ಅಂತ ಕೊಟ್ಟಿಯಲ್ಲ ಸಾಬೂನು, ಅದರಿಂದ ನನ್ನ ಕೂದ್ಗೆ ಮೇಲೆಲ್ಲ ಕೂದಲು ಬೆಳೆಯಕ್ ಶುರು ಆಗಿದೆ. ನನಗೆ ಗೊತ್ತಿಲ್ಲ, ನನಗೆ ನನ್ನ ದುಡ್ಡು ವಾಪಸ್ ಕೊಡು. ಮುಖ್ಯಸ್ಥರು ಇಷ್ಟ ಹೇಳೋ ಅಷ್ಟರಲ್ಲಿ ಊರಿನ ಜನರು ಕೂಡ ಅಲ್ಲಿಗೆ ಬರ್ತಾರೆ.
ಅವ್ರ ದೇಹದ ಮೇಲೆಲ್ಲ ಕೂದಲುಗಳು ಬೆಳ್ಕೊಂಡಿರುತ್ತೆ. ನೀ ನನ್ನನ್ನ ಕರಡಿ ಮಾಡ್ಬಿಟ್ಟೆ ಪ್ರಕಾಶ್, ನಾನ್ ನಿನ್ನನ್ನ ಬಿಡಲ್ಲ. ಜನರು ನನ್ನನ್ನ ನೋಡಿ ಮಾತಾಡ್ಕೋತಾ ಇದ್ದಾರೆ. ಇದೆಲ್ಲ ನಿನ್ನಿಂದನೇ ಆಗಿತ್ತು. ನಮ್ ಹತ್ರ ನೀನು ಸೋಪ್ಗೆ ಹೆಚ್ಚಿಗೆ ಬೆಲೆ ತಗೊಂಡಿದ್ದೆ. ಈ ಹೊಸ ಸೋಪ್ಗೆ ನಮ್ ಹಣ ವಾಪಸ್ ಕೊಡು. ಹಾ, ನಮ್ ದುಡ್ಡು ನಮ್ಗೆ ವಾಪಸ್ ಕೊಡು, ಇಲ್ಲ ಅಂದ್ರೆ ಅದೇ ಸಾಬೂನಲ್ಲಿ ನಿನಗ್ ಸ್ನಾನ ಮಾಡಿಸ್ತೀವಿ. ಹಾ, ನಮ್ ದುಡ್ಡು ವಾಪಸ್ ಕೊಡು, ಇಲ್ಲ ಅಂದ್ರೆ ನಿನ್ನೂ ಕೂಡ ಅದೇ ಸಾಬೂನಲ್ಲಿ ಸ್ನಾನ ಮಾಡಿಸ್ತೀವಿ. ಸರಿ, ನಾನೆಲ್ಲ ದುಡ್ಡನ್ನು ವಾಪಸ್ ಕೊಡ್ತೀನಿ. ಪ್ರಕಾಶ್ ಊರಿನ ಎಲ್ಲಾ ಜನರಿಗೆ ಹಣನ ವಾಪಸ್ ಕೊಟ್ಬಿಡ್ತಾನೆ. ಮತ್ತೆ ಅವನ ಹತ್ರ ಯಾವುದೇ ನೆಲ್ಲಿಕಾಯಿಗಳು ಉಳಿಯೋದಿಲ್ಲ. ಶಾಂಪೂ ತಯಾರು ಮಾಡೋಕ್ಕೂ ಇರಲ್ಲ, ಮತ್ತೆ ಸೋಪ್ ತಯಾರು ಮಾಡೋಕ್ಕೂ ಇರಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನು ದುರಾಸೆಯಿಂದ ಕುರುಡನಾಗ್ಬಿಟ್ಟೆ. ನಾನು ಮತ್ತೆ ನನ್ನ ಆಯುರ್ವೇದಿಕ್ ಶಾಂಪೂ ಮಾಡೋದಕ್ಕೆ ಶುರು ಮಾಡ್ತೀನಿ. ಮತ್ತೆ ನನ್ನ ಮನ್ಸಲ್ಲಿ ಯಾವತ್ತೂ ದುರಾಸೆ ಬರೋದಕ್ಕೆ ಬಿಡೋದೇ ಇಲ್ಲ. ಮತ್ತೆ ನೋಡಿದ್ರ ಫ್ರೆಂಡ್ಸ್, ದುರಾಸೆ ಎಷ್ಟ್ ಕೆಟ್ಟದು ಅಂತ. ದುರಾಸೆಯಿಂದ ಮನುಷ್ಯನ ಬುದ್ಧಿ ಕೆಟ್ಟ ಹೋಗುತ್ತೆ, ಮತ್ತೆ ಆಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ.